ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಇಂದಿನ 1 ಗಂಟೆಯ ಮಹಾ ಸಂಚಿಕೆ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಪಾರ್ಟ್ 1 ಅಲ್ಲಿ ಏನಾಗುತ್ತೆ ಅಂತ ನೋಡೋದಾದ್ರೆ, ಅವರು ಭೂಮಿಯವ್ರನ್ನ ಹಿಡ್ಕೊಂಡು ನಿಮ್ಮ ಅಮ್ಮನ್ಗೆ ಏನೋ ಆಗಲ್ಲ, ನೀನ್ ಹಳಬಾರ್ದು ಅಂತ ಹೇಳ್ತಾ ಇರ್ತಾರೆ. ಲಚ್ಚಿ ಅವರು ಬಂದು ಅಲ್ಲಿ ಕೂತ್ಕೊಂಡು ನನಗೆ ಗೊತ್ತಿರುವಂತಹ ಬೆಸ್ಟ್ ಡಾಕ್ಟರ್ಸ್ ಈ ಒಂದು ಕೇಸ್ ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಅಮ್ಮನ್ಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ. ಅಜಿತಾ, ನೀನ್ ಆಗ್ಲೇ ಹೇಳ್ತಾ ಇದ್ದೆಲ್ಲೋ ಕಳ್ಸದಲ್ಲಿ ನಿಮ್ ಅತ್ತೆ ಸಿಕ್ಕಿದ್ರು ಅಂತ, ನಿಮ್ ಅತ್ತೆ ಬಗ್ಗೆ ಏನಾದ್ರು ಗೊತ್ತಾಯ್ತೇನೋ ಅಂತ ಸಂಗೀತ ಅವರು ಅಜಿತ್ಗೆ ಕೇಳ್ತಾರೆ. ಬಂದಂತಹ ದೇವಯಾನಿ ಅವರು, ಶಾರದಕ್ಕ ನಿಜವಾಗ್ಲೂ ನಾನು ಕಳ್ಸದಲ್ಲಿ ಇದ್ರ ಅಜಿತ್, ನನಗೆ ನಂಬೋದಿಕ್ಕೆ ಆಗ್ತಾ ಇಲ್ಲ, ಅವರು ಇಲ್ಲಿದ್ದವರು ಅಲ್ಲಿಗೆ ಹೋದ್ರು ಅಂತ. ಅಜಿತ್ ಅವರು ಎದ್ ನಿಂತ್ಕೊಂಡು 100% ಅವರು ಶಾರದತ್ತೇನೆ ಅಂತಿದ್ದಾಗೆ ದೇವಯಾನಿ ಅವರು, ಅಲ್ಲ ಕಂದ, ನೀನ್ ಅವ್ರನ್ನ ಕರೆಕ್ಟ್ ಆಗಿ ನೋಡಿದ್ಯಾ, ಶಾರದಕ್ಕ ಅನ್ನೋದಕ್ಕೆ ನಿನ್ನ ಹತ್ರ ಏನಾದ್ರು ಪ್ರೂಫ್ ಸಿಕ್ತಾ ಅಂತಿದ್ದಾಗೆ ದೇವಯಾನಿ ಮಾತಿಗೆ ಅಜಿತ್ ಅವರು, ಹೌದು ಸಿಕ್ಕಿದೆ. ಆಶ್ರಮದಿಂದ ಹೊರಗಡೆ ಇದ್ದಿದ್ದ ಶಾರದತೆ ಅವರು ಶಾರದಮ್ಮ ಅವರು ಅಂತ ಹೇಳೋದಿಕ್ಕೆ ಅವ್ರ ಜೊತೆ ಇದ್ದಂತಹ ಒಂದು ಖರ್ಚಿಪೆ ಪ್ರೂಫ್. ಅವರು ಆದಷ್ಟು ಬೇಗ ಶಾರದಾ ಈ ಮನೆಗೆ ಬಂದ್ಬಿಟ್ರೆ ಸಾಕು, ಆದಷ್ಟು ಬೇಗ ಅವಳು ಈ ಮನೆಗೆ ಬಂದ್ರೆ ಈ ಕಣ್ಣು ಮುಚ್ಚಾಲೆ ಆಟ ಎಲ್ಲ ಸರಿ ಹೋಗುತ್ತೆ ಅಂತಿದ್ದಾಗೆ ದೇವಯಾನಿ ಸಿಟ್ಟಿಗೆ ಒಳಗಾಗ್ತಾರೆ ಅಜ್ಜಿ ಮಾತಿಂದ. ಅವರು, ಇದನ್ನೆಲ್ಲ ನೋಡಿದ್ರೆ ನನಗೆ ವಿಚಿತ್ರ ಅಂತ ಅನಿಸ್ತಿದೆ ಅಜಿತ್, ಇಂದ ಎಲ್ಲಿಗೆ ಸಂಬಂಧ, ಅಲ್ಲ ನೀವ್ ಹೋಗಿದ್ ಕಡೆನೆ ಶಾರದಾ ಕಾಣಿಸ್ಕೊಳೋದಿಕ್ಕೆ ಹೇಗ್ ಸಾಧ್ಯ? ಈ ಕಡೆ ಅಜಿತ್ ಅವರು, ಈ ವಿಷಯದಲ್ಲಿ ನನ್ಗೂ ಗೊಂದಲ ಇದೆ ಅಜ್ಜಿ. ಮೊದಲನೇ ಸರಿ ಶಾರದತ್ತೆನ ಆಶ್ರಮದಲ್ಲಿ ನೋಡಿ ಭೂಮಿ ನನ್ಗೆ ಹೇಳಿದಾಗ ನಾನು ಭೂಮಿನ ನಂಬಿರ್ಲಿಲ್ಲ. ಭೂಮಿ ಯಾರನ್ನ ನೋಡಿ ಶಾರದತ್ತೆ ಅಂತ ಹೇಳಿದಾರೆ ಅಂತ ಹೇಳಿ ನಾನು ಅವಳಿಗೆ ಬೈದೆ. ಆದ್ರೆ ಲಕ್ಷ್ಮಕ್ಕನ ಮನೆಯಲ್ಲಿ ಕವಿತಮ್ಮ ಅಂತ ಹೇಳಿ ಒಬ್ರಿದ್ರು, ಅವ್ರನ್ನ ಭೂಮಿನೂ ಕೂಡ ನೋಡಿದ್ಲು. ಅದನ್ನ ನಾವು ಗಮನಿಸಿ ಶಾರದತೆ ಈಗ ಹೇಗಿದ್ದಾರೆ ಅಂತ ಹೇಳಿ EI ಇಮೇಜ್ ನ ಜನರೇಟ್ ಮಾಡಿ ರೆಂಡರ್ ಮಾಡಿಸಿದ್ವಿ. ಅದಾದ್ಮೇಲೆ ಆ ಒಂದು ಫೋಟೋಗೆ ಮುಕ್ತಲ್ಲಿ ಶಾರದತೆಗೆ ಇವಾಗ ಏನೇನ್ ಕಲೆಗಳಿದೆ ಅಂತ ಹೇಳಿ ಸ್ಕೆಚ್ ಮಾಡಿಸಿದ್ಮೇಲೆ ನಮಗೂ ಕೂಡ ನಂಬಿಕೆ ಬಂದಿದ್ದು. ಲಕ್ಷ್ಮಕ್ಕನ ಮನೆಯಲ್ಲಿ ಇದ್ದಂತಹ ಕವಿತಕ್ಕನೇ ನಮ್ಮ ಮನೆಯಲ್ಲಿರುವಂತಹ ಶಾರದತೆ ಅಂತಿದ್ದಾಗೆ ದೇವಯಾನಿ ಫುಲ್ ಶಾಕ್ಗೆ ಒಳಗಾಗ್ತಾರೆ. ಈ ಕಡೆ ಅಜಿತ್ ಅವರು ತನ್ನ ಫ್ಲಾಶ್ ಬ್ಯಾಕ್ ಗೆ ಹೋಗ್ತಾರೆ. ಫ್ಲಾಶ್ ಬ್ಯಾಕ್ ಅಲ್ಲಿ ಈ ಕಡೆ ಭೂಮಿ ಅವರು ಫೋಟೋನ ತಂದ್ಬಿಟ್ಟು, ಲಕ್ಷ್ಮಕ್ಕ ನೀನು ನಿಮ್ಮ ಮನೇಲಿ ಇದ್ದ ಕವಿತಮ್ಮನ ಮುಖದಲ್ಲಿ ಕರೆ ಇತ್ತು ಅಂತ ಹೇಳಿದ್ರೆ, ಆ ಕರೆ ಹೇಗಿತ್ತು ಅಂತ ಹೇಳ್ಬಿಟ್ಟು ಈ ಫೋಟೋದಲ್ಲಿ ತೋರಿಸ್ತೀರಾ ಅಂತ ಕೇಳ್ಬಿಟ್ಟು ಸ್ಕೆಚ್ ಮಾಡ್ತಾರೆ ಭೂಮಿ ಅವರು ಲಕ್ಷ್ಮಕ್ಕ ಅವ್ರನ್ನ ಕೇಳ್ಕೊಂಡು. ಸ್ಕೆಚ್ ಮಾಡಾದ್ಮೇಲೆ ಈ ಕಡೆ ಭೂಮಿ ಅವರು, ಲಕ್ಷ್ಮಕ್ಕ ಈಗ ನೋಡಿ ಶಾರದಮ್ಮ ಅವರು ಹೀಗೆ ಕಾಣಿಸ್ತಿದ್ರಾ ಅಂತ ಕೇಳಿದ ತಕ್ಷಣ ಈ ಕಡೆ ಲಕ್ಷ್ಮಕ್ಕ ಅವರು, ಹೌದು ಭೂಮಿ ಅಂತ ಲಕ್ಷ್ಮಕ್ಕ ಅವ್ರು ಹೇಳ್ತಿದ್ದಾಗೆ ನೆನ್ನೆ ಅಜಿತ್ ಮತ್ತೆ ಸತ್ಯ ಇಬ್ರು ಎತ್ ನಿಂತ್ಕೊಂಡು ಆ ಫೋಟೋನ ನೋಡಿ ಲಕ್ಷ್ಮಕ್ಕ ಅವ್ರನ್ನ ಕೇಳ್ತಾರೆ, ನೀವ್ ಹೇಳ್ತಾ ಇರೋದು ನಿಜನ ಲಕ್ಷ್ಮಕ್ಕ? ಲಕ್ಷ್ಮಕ್ಕ ಅವರು, ಹೌದು ಸಾಹೇಬ್ರೆ, ಇವರೇ ನಮ್ಮ ಮನೆಯಲ್ಲಿ ಇದ್ದಿದ್ದು, ಈ ಕವಿತಮ್ಮನೆ ಶಾರದಮ್ಮ. ಸತ್ಯ ಅವರು ಇಷ್ಟು ದಿನ ಮನಸ್ವಿನಿ ಬದುಕಿದಾಳೆ ಅಂತ ಹೇಳೋದಿಕ್ಕೆ ಪುರುಷೋತ್ತಮ್ನ ಒಂದೇ ಒಂದು ಮಾತು ಕಾರಣ ಆಗಿತ್ತು. ಆದ್ರೆ ಈಗ ಶಾರದಮ್ಮ ಅವರು ಬದುಕಿದಾರೆ ಅನ್ನೋದಿಕ್ಕೆ ಅಷ್ಟು ದೂರದಲ್ಲಿ ಕಳಿಸ್ತಲ್ಲಿ ಒಂದು ಸಾಕ್ಷಿ ಸಿಕ್ಕಿದೆ. ಈ ಕಡೆ ಲಚ್ಚಿ ಅವರು, ಲಕ್ಷ್ಮಕ್ಕ ಇಷ್ಟು ದಿನ ನಮ್ಮ ಮನೆಗೆ ಬಂದಿದ್ದಾರೆ, ಒಂದ್ಸರಿ ನಮ್ ಶಾರದತೆ ಫೋಟೋನ ನೋಡಿದ್ರೆ ಇಷ್ಟೆಲ್ಲ ಸಮಸ್ಯೆ ಬರ್ತಾನೆ ಇರ್ಲಿಲ್ಲ. ಈ ಕಡೆ ಭೂಮಿಯವರು, ಲಚ್ಚಿ ಹಾಗೆಲ್ಲ ಮಾತಾಡ್ಬೇಡ, ಪಾಪ ಶಾರದಮ್ಮ ಮುಖದ ಮೇಲೆ ಗಾಯ ಆಗಿದೆ, ಇನ್ನು ಆ ಒಂದು ಗಾಯ ಯಾರಿಗೂ ತೋರ್ಸ್ಬಾರ್ದು ಅಂತ ಹೇಳಿ ಅವ್ರ ಸೆರಗ್ನ ಮುಚ್ಕೊಂಡು ಅವರು ಓಡಾಡ್ತಿದ್ರು. ಹಾಗೆ ಲಕ್ಷ್ಮಕ್ಕನ್ಗೆ ಶಾರದಮ್ಮ ಇವ್ರೆ ಅಂತಾನೂ ಕೂಡ ಗೊತ್ತಿರ್ಲಿಲ್ಲ. ಈ ವಿಷಯ ಗೊತ್ತಾದ್ಮೇಲೆ ಅವರು ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು. ಸತ್ಯ ಅವರು ಎಲ್ಲರೂ ಮಾತಾಡಿ ಮುಗಿಸಿದ್ಮೇಲೆ ಲಚ್ಚಿ ಅವ್ರಿಗೆ ಈ ಕಡೆ ಅಜಿತ್ ಅವರು, ಹೌದು ಲಚ್ಚಿ, ನೀನ್ ತಪ್ಪು ತಿಳಿಬೇಡ, ಈಗ ನಮ್ಗೆ ಶಾರದತೆ ಬದುಕಿದ್ದಾರೆ ಅಂತ ಕ್ಲೂ ಸಿಕ್ಕಿರೋದು ಅದು ಭೂಮಿ ಮಾಡಿರೋ ಒಂದು ಜರಿ ವರ್ಕ್ ಇಂದ. ಆಗ್ಲೇ ಹೇಳ್ದಾಗೆ ಶಾರದತೆ ವಿಚಾರದಲ್ಲಿ ಈ ಒಂದು ಖರ್ಚಿಪ್ ದೊಡ್ಡ ಎವಿಡೆನ್ಸ್. ಆ ಒಂದು ಖರ್ಚಿಪ್ ನ ಲಕ್ಷ್ಮಕ್ಕನ್ ಕೊಟ್ಟಿದ್ದಾರೆ, ಲಕ್ಷ್ಮಕ್ಕ ಆ ಖರ್ಚಿಪ್ ನ ಶಾರದತೆ ಕೊಟ್ಟಿದ್ದಾರೆ. ಆದ್ರೆ ಒಂದು ಬಿಗ್ಗೆಸ್ಟ್ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ, ಖರ್ಚಿಪು ನಮ್ಗೆ ಕಳಸ ಅಲ್ಲಿ ಸಿಕ್ಕಿದ್ದು. ಇದನ್ನೆಲ್ಲ ನೋಡಿದ್ರೆ ಕ್ಲೀನ್ ಆಗಿ ಗೆಸ್ ಮಾಡಬಹುದು ಶಾರದತೆ ಕಳಸದಲ್ಲೇ ಇದ್ದಾರೆ ಅಂತ. ಅಂತಿದ್ದಾಗೇನೆ ದೇವಯಾನಿಗೆ ಶಾಕ್ ಹೊಡೆದಾಗುತ್ತೆ. ಸಂಗೀತ ಅವರು, ಸದ್ಯ ಹೇಗೋ ಅಪ್ಪ ನಮ್ ಶಾರದಾ ಬದುಕಿದಾಳೆ ಅನ್ನೋ ವಿಚಾರ ಗೊತ್ತಾಯ್ತಲ್ಲ, ಅದೇ ನಮ್ ಖುಷಿ ಪಡುವಂತಹ ವಿಚಾರ. ಇನ್ನು ನಮ್ ಮನಸ್ವಿನಿ ಬಗ್ಗೆ ಏನಾದ್ರು ವಿಚಾರ ಗೊತ್ತಾಯ್ತೇನೋ? ಅವರು, ಇಲ್ಲ ಅಮ್ಮ, ಅತ್ತೆ ಸಿಗ್ಲಿ ಫಸ್ಟ್, ಅದಾದ್ಮೇಲೆ ಮನಸ್ವಿನ ಹುಡ್ಕೋದು ಏನ್ ತುಂಬಾ ಕಷ್ಟ ಆಗಲ್ಲ ನಮ್ಗೆ. ಗೊತ್ತಿರೋಂತಹ ಸತ್ಯ ಅವರು ಎದ್ಬಿಟ್ಟು, ಹಾಗಾದ್ರೆ ಶಾರದಕ್ಕನ್ನ ಮೊನ್ನೆ ನಾವು ಆಶ್ರಮಕ್ಕೆ ಹೋಗಿದ್ವಲ್ಲ, ಅಲ್ಲಿ ಯಾರಾದ್ರೂ ಕಿಡ್ನಾಪ್ ಮಾಡಿರ್ಬೋದಾ? ಅಜಿತ್ ಅವರು, ನೀವ್ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ಸತ್ಯನ ಅಂತಿದ್ದಾಗೆ ಸಂಗೀತ ಅವರು, ಪಾಪ ಕಣೋ ನಮ್ ಶಾರದಾ, ಪ್ರವಣ ನೋಡಿದ್ರೆ ಶಾರದಾಗೋಸ್ಕರ ಎಲ್ಲೆಲ್ಲೋ ಹುಡುಕ್ತಿದ್ದಾನೆ, ಎಲ್ಲ ಯಾವಾಗ ಮುಕ್ತಿ ಸಿಗುತ್ತೋ ಏನೋ ಅಂತಿದ್ದಾಗೆ ಅಜ್ಜಿ ಅವರು, ಏನು ತಪ್ಪು ಮಾಡದೇ ಇರೋ ನಮ್ ಶಾರದಾ ಶಿಕ್ಷೆ ಅನ್ಭವಿಸ್ಬೇಕಾಯ್ತು, ಆ ಮಗು ಮನಸ್ವಿನಿ ಇಷ್ಟೊಂದು ಸಂಕಟ ಅನ್ಭವಿಸ್ಬೇಕಾಗಿತ್ತು, ಇನ್ನು ಪರೀಕ್ಷೆ ಮಾಡ್ಬೇಡಪ್ಪ ದೇವ್ರೆ ಅಂತ ಹೇಳಿ ಗೋಳಾಡ್ತಾ ಇರ್ತಾರೆ. ಸತ್ಯ ಅವರು ಅಜಿತ್ ಮಾತು ಕೇಳಿಸ್ಕೊಂಡು ನಿಂತಿರ್ತಾರೆ ಸುಮ್ನೆ. ಅಜಿತ್ ಅವರು, ಶಾರದತೆ ಇಷ್ಟು ದಿನ ಬದುಕಿರೋದು ಹೇಗ್ ನಿಜನೋ ಅದೇ ರೀತಿ ಶಾರದತೆನ ಇಷ್ಟು ದಿನ ಹೇಗೆ ಕಿಡ್ನಾಪ್ ಮಾಡಿ ಇಟ್ಕೊಂಡಿರ್ತಾರೋ ಅದೇ ರೀತಿ ಅಲ್ಲಿರುವಂತಹ ಆಶ್ರಮದಲ್ಲಿ ನಮ್ ಕಣ್ಣಿಗೆ ಬೀಳ್ದಿರೋ ಹಾಗೆ ಹೇಗ್ ಮೇಂಟೈನ್ ಮಾಡಿದ್ರೋ ಶಾರದತೆನ ಕಿಡ್ನಾಪ್ ಮಾಡಿರೋದು ಅಷ್ಟೇ ಸತ್ಯ. ಇಲ್ಲೂ ನಮ್ ಶಾರದತೆ ನಮ್ ಕೈಗೆ ಸಿಗ್ಲಿ, ನಮ್ ಶಾರದತೆನ ಈ ಮನೆಯಿಂದ ಯಾರು ದೂರ ಮಾಡಿದ್ರೋ, ನಮ್ ಶಾರದತೆಗೆ ಇವತ್ತು ಆ ಪರಿಸ್ಥಿತಿನ ಯಾರು ತಂದ್ರೋ ನಾನು ಹಿಡಿದು ಅವ್ರಿಗೆ ಕಾನೂನು ಪ್ರಕಾರ ಶಿಕ್ಷೆ ಕೊಡ್ಸೋಂತಹ ಜವಾಬ್ದಾರಿ ಈ ಅಜಿತ್ ರಾಮರಾಯಣದು ಅಂತ ಹೇಳ್ತಿದ್ದಾಗೇನೆ ದೇವಯಾನಿ ಒಂದ್ ರೀತಿ ಗೊಂದಲ ಮತ್ತು ಆಘಾತಕ್ಕೆ ಒಳಗಾಗ್ತಾರೆ. ಅಜಿತ್ ಅವರು, ಇಷ್ಟು ದಿನ ನಮ್ಮ ಮನೆಗೆ ನಮ್ಮ ಮನಸ್ಗಳಿಗೆ ಕತ್ಲು ಕವಿಯಾಗಿ ಮಾಡಿದವ್ರನ್ನ ನಾನು
ಪೂರ್ತಿ ಕತ್ಲೆಲೆ ಕೊಳೆಯೋ ಹಾಗೆ ಮಾಡ್ತೀನಿ. ಸಿಟ್ಟಲ್ಲಿ ಹೇಳ್ತಿದ್ದಾಗೆ ಅಲ್ಲೇ ನಿಂತಿರುವಂತಹ ದೇವಯ್ಯನಿಗೆ ತುಂಬಾ ಭಯ ಆಗ್ಬಿಟ್ಟು ಸೈಲೆಂಟ್ ಆಗಿ ಅಲ್ಲಿಂದ ರೂಮ್ಗೆ ಹೋಗ್ತಾರೆ. ಅದನ್ನ ಗಮನಿಸಿದಂತಹ ತನ್ನ ಮಗಳು ಅಂಜು ಕೂಡ ಅವ್ರ ಅಮ್ಮ ಹೋಗಿದ್ದು ನೋಡಿ ಅವರು ಕೂಡ ಅಲ್ಲಿಂದ ಹೋಗ್ತಾರೆ. ಈ ಕಡೆ ರೂಮಲ್ಲಿ ಕೂತಿರುವಂತಹ ದೇವಯ್ಯನಿ ಇನ್ನು ಯೋಚನೆ ಇರುವಂತಹ ಅಂಜು ಅವರು, ಮಾಮ್ ಏನ್ ನಡೀತಾ ಇದೆ ಮಾಮ್ ಇಲ್ಲಿ? ಅಲ್ಲಿ ನೋಡಿದ್ರೆ ಶಾರದತೆ ಬದುಕಿದ್ದಾರೆ ಅಂತ ಎಲ್ರು ಕೂಡ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದಾರೆ. ಹೇಗ್ ಮಾಮ್ ಸಾಧ್ಯ ಅಂತಿದ್ದಾಗೆ ದೇವಯ್ಯನಿಯವರು ಸಾಧ್ಯ ಮತ್ತೆ ಅಸಾಧ್ಯಗಳ ನಡುವೆ ಕಂಡುಹಿಡಿಯುವಂತಹ ಕಣ್ಗಳಿಗೆ ಮಬ್ಬು ಕವಿದಿದೆ. ಅಂಜು ಅವರು ಇಷ್ಟೊಂದು ಸೀರಿಯಸ್ ವಿಷಯನ ನೀನ್ ಯಾಕೆ ಮಾಮ್ ಇಷ್ಟೊಂದು ಲೇಟ್ ಆಗಿ ತಗೋತಾ ಇದೀಯಾ? ಇದ್ರ ಮಧ್ಯದಲ್ಲಿ ಹೋಗಿ ನೀನು ಆ ಟೀ ಅಂಗಡಿ ಅಮ್ಮನ್ನ ನೋಡ್ಬೇಕಾಗಿತ್ತಾ? ವೇಳೆ ನಿಜವಾಗ್ಲೂ ದೊಡ್ಡಮ್ಮ ಏನಾದ್ರು ಬದುಕಿದ್ದು ಅವ್ರನ್ನ ಅಜಿತ್ ಈ ಮನೆ ಕರ್ಕೊಂಡ್ ಬಂದ್ಬಿಟ್ರೆ ನಾವಿಬ್ರು ಏನ್ ಮಾಮ್ ಮಾಡೋದು? ನಿನ್ ಕತೆ ಏನಾಗುತ್ತೆ ಅಂತ ನೀನ್ ಸ್ವಲ್ಪ ಯೋಚನೆ ಮಾಡಿದ್ಯಾ? ದೊಡ್ಡಮ್ಮ ಮನೆಗ್ ಬಂದು ಮುಂದೆ ಬಂದ್ಬಿಟ್ಟು ದೇವಯ್ಯನ್ನೇ ನನ್ನ ಶೂಟ್ ಮಾಡಿದ್ದು ಅಂತ ಹೇಳಿದ್ರೆ ನಿನ್ಗೆ ಜೈಲೇ ಗತಿ. ನಾನು ಏನ್ ಮಾಡ್ಲಿ ಅಂತ ಹತ್ಕೊಂಡು ಬೆಡ್ ಮೇಲೆ ಕೂತ್ಕೋತಾರೆ ಅಂಜು ಅವರು. ಇನ್ನು ಮಗಳು ಈ ಒಂದು ಕನ್ಸರ್ನ ನೋಡಿದಂತಹ ದೇವಯಾನಿಯವರು, ಅಂಜು ಎದ್ರಬೇಡ, ಅಳ್ಬೇಡ, ಎದ್ ನಿಂತ್ಕೋ, ಧೈರ್ಯವಾಗಿರ್ಬೇಕು ನೀನು. ವಸ್ರು ನಿಲ್ಲೋವರೆಗೂ ಬದುಕೋ ಧೈರ್ಯನ ಕಳ್ಕೋಬಾರ್ದು. ಆಗತ್ತೆ ನಿಜ, ಆ ಭಯನ ಮೆಟ್ಟಿ ನಿಂತು ಬದುಕೋ ದಾರಿನ ಕಲಿಬೇಕು. ಮತ್ತೆ ಸಮಸ್ಯೆ ನಮ್ಮ ಎದುರುಗಡೆ ಬಂದು ನಮ್ಮ ಮೇಲೆ ದಾಳಿ ಮಾಡಿ ನಮ್ಮನ್ನ ಸಾಯಿಸೋದಕ್ಕಿಂತ ಮುಂಚೆ ನಾವೇ ಅದನ್ನ ಸಾಯಿಸ್ಬೇಕು ಅಂತಿದ್ದಾಗೆ ಅಂಜು ಅವರು, ಶೋರ್ ಮಾಮ್, ನನಗೆ ಯಾಕೋ ದೊಡ್ಡಮ್ಮನ ವಿಚಾರ ಕೇಳ್ತಾ ಇದ್ರೆ ನಾವು ಯಾಕೋ ತುಂಬಾ ಡೇಂಜರ್ ಝೋನ್ ಅಲ್ಲಿ ಇದೀವಿ ಅಂತ ಅನ್ಸ್ತಾ ಇದೆ. ದೇವಯಾನಿಯವ್ರು, ಈ ದೇವಯಾನಿ ಅಂದ್ರೇನೆ ಡೇಂಜರ್, ಒಂದು ಭಯ ಅವ್ರಿಗಿರ್ಬೇಕು. ಶಾರದನ್ಗೆ ಗುಂಡಿನ ಮಳೆನೆ ಸುರಿಸೋವಷ್ಟು ಕೋಪ ಇತ್ತು ನನಗೆ. ಅಂದ್ರೆ ಆ ಶ್ರವಣ್ ಬರೋದಕ್ಕಿಂತ ಮುಂಚೆ ನಾನು ಅವನ್ ಮಗಳು ಆ ಮನಸ್ವಿನಿಗೂ ಕೂಡ ಮುಹೂರ್ತನ ಇಟ್ಟಿದ್ದೆ. ಒಂದೇ ಒಂದು ಕಾರಣಕ್ಕೆ ಶಾರದನ್ಗೆ ಒಂದೇ ಒಂದು ಬುಲೆಟ್ ನ ಆರಿಸಿ ಅವಳನ್ನ ತಗೊಂಡೋಗಿ ಜೀವಂತವಾಗಿ ಮೊಸಳೆಗಳಿಗೆ ಹಾಕು ಅಂತ ಪುರುಷೋತ್ತಮ್ಗೆ ಹೇಳ್ಬಿಟ್ಟು ಬಂದೆ. ಅದವನು ನನ್ನ ಮಾತು ಅಂತಂದ್ರೆ ವೇದ ವಾಕ್ಯ ಆಗಿತ್ತು ಅವನಿಗೆ. ಅಂತಾನೆ ಅರ್ಥ ಆಗ್ತಾ ಇಲ್ಲ, ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಗೊತ್ತಾಗ್ತಾ ಇಲ್ಲ ನನಗೆ. ಈಗ ಮಾಡ್ದ ಅವನು ಅಂತಿದ್ದಾಗೇನೆ ಅಂಜು ಅವರು, ಮಾಮ್, ಆ ಪುರುಷೋತ್ತಮ್ ಕೊಟ್ಟಿರೋ ಕೆಲ್ಸನ ಕರೆಕ್ಟ್ ಆಗಿ ಮಾಡಿರ್ಬೋದು, ಇನ್ನು ಅವರು ಸತ್ತೋಗಿರ್ಬೋದು. ಎಲ್ರು ಹೇಳ್ತಿರೋಂತಹ ಆ ಶಾರದಮ್ಮ ನಿಜಕ್ಕೂ ನನ್ ದೊಡ್ಡಮ್ಮ ಆಗಿಲ್ದೆ ಇರ್ಬೋದು. ಅವ್ರ ತರನೇ ಕಾಣಿಸೋಂತಹ ಇನ್ಯಾವುದೋ ಹೆಂಗ್ಸೋ ಆಗಿರ್ಬೋದಲ್ವಾ? ಅವ್ರನ್ನ ಈ ಭೂಮಿನ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡಿರ್ಬೋದು ಅಲ್ವಾ ಮಾಮ್? ಹೌದು, ಇದ್ರೂ ಇರ್ಬೋದು. ನಾನು ಅದನ್ನ ಇಷ್ಟ ದಿನ ನಿಜ ಅಂತ ನಂಬ್ಕೊಂಡಿದ್ದೆ. ಆದ್ರೆ ವಿಷಯಗಳು ಪದೇ ಪದೇ ಅವ್ರ ಸುತ್ತ ಇರೋದನ್ನ ನೋಡಿದ್ರೆ ಯಾಕೋ ಡೌಟ್ ಬರ್ತಿದೆ. ವೇಳೆ ಪುರುಷೋತ್ತಮ್ ನನ್ಗೆ ಎದುರೊಳೆಯಾಗಿ ನಿಂತಿದ್ದನ, ಒಂದ್ ವೇಳೆ ಬೇಕು ಅಂತಾನೆ ಶಾರದನ್ನ ಬದುಕಿಸದ್ನ, ಸಮಥಿಂಗ್ ಈಸ್ ರಾಂಗ್ ಅಂತ ಹೇಳ್ತಾರೆ. ಇನ್ನು ಹಾಲ್ ನಲ್ಲಿ ಎಲ್ರು ಸಹ ಕೂತಿರ್ತಾರೆ. ಅಜ್ಜಿ, ದೇವಯಾನಿ, ಅಂಜು, ಇಷ್ಟು ಜನ. ಇನ್ನು ಭೂಮಿಯವರು ಕಾಫಿನ ಮಾಡ್ಕೊಂಡು ಮದ್ವೆ ಎಣ್ಣೆ ಬಿಸಿ ಬಿಸಿ ಕಾಫಿ ಅಂತ ಹೇಳಿ ಹಾಲ್ಗೆ ತಗೋಬರ್ತಾರೆ. ಎಲ್ರಿಗೂ ಟೀ ಕೊಟ್ಟು ಅಜ್ಜಿಗೆ, ಅಜ್ಜಿ ನಿಮ್ಗೆ ಸ್ಪೆಷಲ್ ಟೀ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ದಾಗ ಅಜ್ಜಿ ಅವರು, ಲಚ್ಚಿ ಹೇಳಿದ್ ನಿಜನಮ್ಮ, ನೀವಿಬ್ರು ಇಲ್ದೇನೆ ಮನೆ ಖಾಲಿ ಅಂತ ಅನಿಸ್ತಾ ಇತ್ತು. ಅದೇ ಸಮಯಕ್ಕೆ ಲಚ್ಚಿನೂ ಕೂಡ ಅಲ್ಲಿಗೆ ಬರ್ತಾರೆ. ಇನ್ನು ಭೂಮಿಯವರು, ಹಾಗಾದ್ರೆ ನಮ್ಮಿಬ್ರು ನೀವೆಲ್ಲರೂ ತುಂಬಾ ಮಿಸ್ ಮಾಡ್ಕೊಂಡಿದ್ರೆ ಅಂತ ಆಯ್ತು ಅಂತಿದ್ದಾಗೆ ಎಲ್ರು ನಗ್ನಾಗ್ತಾ ಹೌದು ಅಂತ ಹೇಳ್ತಾರೆ. ಸಂಗೀತ ಅವರು, ಭೂಮಿ, ನಿಮ್ಮಿಬ್ರು ನಾವು ತುಂಬಾ ಮಿಸ್ ಮಾಡ್ಕೊಂಡ್ವಿ. ಇನ್ನೊಂದ್ಸರಿ ನೀವಿಬ್ರು ಟ್ರಿಪ್ ಹೋದಾಗ ನಮ್ಗೆ ಯಾರಿಗೂ ಬೇಜಾರಾಗಬಾರ್ದಲ್ವಾ? ಅದಕ್ಕೆ ನೀನು ಅಜಿತ ಸೇರಿ ನಿಮ್ಮಿಬ್ರಿಂದ ನಮ್ಗೊಂದ್ ಮುದ್ದಾದ ಮಗುನ ಎತ್ ಕೊಟ್ಬಿಡಿ. ಆ ಮಗು ಜೊತೆ ಆಟ ಆಡ್ಕೊಂಡು ನಾವು ಆರಾಮಾಗಿ ನಿಮ್ ಚಿಂತೆ ಇಲ್ಲದೆ ಇರ್ತೀವಿ ಅಲ್ವಾ ಅಮ್ಮ ಅಂತ ಕೇಳ್ತಿದ್ದಾಗೆ ಅಜ್ಜಿ ಅವರು, ಹಾಗೆ ಹೇಳ್ದೆ ಸಂಗೀತ, ಆದಷ್ಟು ಬೇಗ ಮರಿ ಮೊಮ್ಮಕ್ಕಳು ನೋಡೋ ಅಂತಹ ಆಸೆ ನನಗೂ ಕೂಡ ಇದೆ. ಲಚ್ಚಿ ಅವರು, ಡಾರ್ಲಿಂಗ್ ಅಜ್ಜಿ, ನಿನ್ಗೋಸ್ಕರನೇ ಇವರಿಬ್ರು ಹನಿಮೂನ್ಗೆ ಹೋಗಿ ಬಂದಿದ್ದು ಗೊತ್ತಾ? ರಾಮ್ ಅವ್ರ ಅದೇ ಸಮಯಕ್ಕೆ ಸರಿ ಆಯ್ತು, ಓಕೆ ಸರ್ ಅಂತ ಹೇಳಿ ಫೋನ್ ಅಲ್ಲಿ ಮಾತಾಡ್ಕೊಂಡ್ ಬಂದ್ಬಿಟ್ಟು ಸಂಗೀತನ ಹತ್ರ ಹೇಳ್ತಾರೆ, ನಾಳೆ ಹುಡುಗನ ಮನೆಯವರು ನಮ್ಮ ಮನೆಗೆ ಬರ್ತಿದ್ದಾರೆ. ಜವಳಿ ಮತ್ತೆ ಒಡವೆನ ನೋಡೋದಿಕ್ಕೆ ನೀವು ಹೇಳಿದ್ರಿ ಅಲ್ವಾ? ಅವರು ಕೂಡ ನಾಳೆನು ಬರ್ತಿದ್ದಾರಂತೆ ನಮ್ಮ ಮನೆಗೆ. ಬರೋದಿಕ್ಕೆ ಹೇಳಿದೀನಿ. ಅಷ್ಟರಲ್ಲಿ ಅಂಜು ಮತ್ತೆ ನೀವೆಲ್ಲರೂ ರೆಡಿ ಆಗ್ಬಿಡಿ ಅನ್ನೋ ಅಷ್ಟರಲ್ಲಿ ಅಜಿತ್ ಅವರು ಕೂಡ ಪೊಲೀಸ್ ಡ್ಯೂಟಿನ ಮುಗಿಸ್ಕೊಂಡು ಮನೆ ಒಳಗಡೆ ಎಂಟ್ರಿ ಆಗ್ತಾರೆ. ಈ ಕಡೆ ಪಲ್ಲವಿಯರು, ಹಾಗಾದ್ರೆ ನಾಳೆ ದಿನ ಇಡೀ ದಿನ ಮನೆಯಲ್ಲೇ ಶಾಪಿಂಗ್ ಅಂತ ಅನ್ಸುತ್ತೆ ಅಲ್ವಾ ಅಮ್ಮವ್ರೆ? ಈ ಕಡೆ ಲಚ್ಚಿ ಅವರು, ಚಾನ್ಸೇ ಇಲ್ಲ, ಈ ಲೇಡೀಸ್ ಗೊತ್ತಲ್ಲ, ಡಿಸೈನು, ಕಲರು, ಕಲೆಕ್ಷನ್ ಅಂತ ಹೇಳಿ ಅದನ್ನ 3 ದಿನ ಮಾಡಿದ್ರು ಮಾಡ್ಬೋದು, ಅದೇನು ಗೊತ್ತಾಗ್ತಿಲ್ಲ ಅತ್ತೆ ಅಂತ ದೇವಯ್ಯನಿನ್ ಕೇಳ್ತಾರೆ. ದೇವಯ್ಯನಿಯವರು, ಹೇ ಲಚ್ಚಿ, ನಮ್ದೇನಿದ್ಯೋ ಎಲ್ಲಾನು ಮಕ್ಳಿಗೆ ಬಿಟ್ಟಿದ್ದು. ಅಜಿತ್ ಅವರು, ಐ ಥಿಂಕ್ ಸೆಲೆಕ್ಷನ್ ಎಲ್ಲ ಬೇಗ ಮುಗಿಸ್ಕೊಬೇಕು ಅಂತ ಅನ್ಸುತ್ತೆ ಅಲ್ವಾ ಅಂತ ಕೇಳಿದ ತಕ್ಷಣ ದೇವಯ್ಯನಿಯವರು, ದೇವಯ್ಯನಿಯವರು, ಅಜಿತ್, ನಾನೇನ್ ಯೋಚನೆ ಮಾಡ್ತಾ ಇದ್ದೀನಿ, ನಮ್ಮನೆ ಸೊಸೆ ಭೂಮಿ ಅವ್ರಮ್ಮ ಇಲ್ದೇ ಇರುವಾಗ ನಾವು ನಿಶ್ಚಿತಾರ್ಥ, ಶಾಪಿಂಗ್ ಎಲ್ಲ ಮಾಡೋದು ಏನ್ ಚೆನ್ನಾಗಿರುತ್ತೆ. ಅಲ್ಲದೆ ಅಂಜಿಗೆ ಅಪ್ಪಸ್ತನದಿರುವಂತಹ ಶ್ರವಣ್ ಭಾವನು ಕೂಡ ಊರಲ್ಲಿಲ್ಲ. ನಿಶ್ಚಿತಾರ್ಥನ ಪೋಸ್ಟ್ ಪೋನ್ ಮಾಡೋದೇ ಒಳ್ಳೇದು ಅನ್ಸುತ್ತೆ ಅಂತಿದ್ದಾಗೆ ಮನೆಯವರು ಎಲ್ರು ಶಾಕ್ ಆಗ್ತಾರೆ. ಇನ್ನು ಅಜ್ಜಿ ಅವರು ಫುಲ್ ಶಾಕ್ ಆಗಿ ಭೂಮಿ ಮುಖನ ನೋಡಿದಾಗ ಭೂಮಿಯವರು, ಅಯ್ಯೋ ದೇವಯಾನಿ ಅಮ್ಮ, ನಮ್ಮ ಅಮ್ಮನ ವಿಚಾರ ಈ ಅಂಜು ಖುಷಿ ಹಾಳಾಗೋದ್ ಬೇಡ. ಒಂದ್ ವೇಳೆ ಅಮ್ಮನ್ ಈ ವಿಷಯ ಗೊತ್ತಾದ್ರೂ ನಮ್ಮ ಅಮ್ಮನೂ ಕೂಡ ಇದನ್ನೇ ಹೇಳ್ತಾರೆ. ಎಲ್ರು ಸೇರಿ ಮಾಡೋ ಕೆಲ್ಸನ ಮುಂದುವರ್ಸಿ ಅಂತ ಭೂಮಿ ಹೇಳ್ತಿದ್ದಾಗೆ ಅಜಿತ್ ಅವರು, ಅಂಡ್ ಇನ್ನೊಂದ್ ಮಾತು, ನಿಶ್ಚಿತಾರ್ಥದ ದಿನ ಶ್ರವಣ್ ಮಾವ ಇಲ್ಲಿರೋ ಹಾಗೆ ನೋಡ್ಕೊಳೋದು ನನ್ ಜವಾಬ್ದಾರಿ.
ಅದು ನನ್ನ ಜವಾಬ್ದಾರಿ, ನೀವ್ ಯಾರು ಏನು ಯೋಚನೆ ಮಾಡಬೇಡಿ ಅಂತಿದ್ದಾಗೆ ರಾಮ್ ಅವರು, ಹಾ ಲಚ್ಚಿ, ನೀನು ನಿಶ್ಚಿತಾರ್ಥಕ್ಕೆ ಬೇಕಾಗಿರುವಂತಹ ಒಡವೆ ಅಂಗಡಿ ಮತ್ತೆ ಬಟ್ಟೆ ಅಂಗಡಿಯವರಿಗೆ ಫೋನ್ ಮಾಡಿ 10 ಗಂಟೆಗೆ ನಾಳೆ ಇಲ್ಲಿಗೆ ಬರೋದಿಕ್ ಹೇಳು ಹೇಳ್ತಿದ್ದಾಗೆ ಲಚ್ಚಿ ಅವರು ಸರಿ ಆಯ್ತು ನಾನು ಹೋಗಿ ರೆಡಿಯಾಗಿ ಬರ್ತೀನಿ ಅಂತ ಹೇಳ್ತಾರೆ. ಇನ್ನು ಅಜಿತ್ ಅವರು, ಲಚ್ಚಿ ಹತ್ರ ಒಂದ್ ವಿಷಯ ಕೇಳ್ಬೇಕು ನಾನು, ಪುರುಷೋತ್ತಮರ ಕಂಡೀಷನ್ ಹೇಗಿದೆ ಈಗ ಅಂತಿದ್ದಾಗೆ ನೆನ್ನೆ ದೇವಯ್ಯನಿಗೆ ಫುಲ್ ಶಾಕ್ ಆಗುತ್ತೆ. ಲಚ್ಚಿ ಅವರು, ಪರವಾಗಿಲ್ಲ ಅಣ್ಣ, ನಾವು ಮೆಡಿಕಲ್ ಪ್ರಕಾರ ಯಾವ್ಯಾವ ಟ್ರೀಟ್ಮೆಂಟ್ ನೆಲ್ಲ ಕೊಡ್ಬೇಕು ಅಂತಿದೀವೋ ಅದನ್ನೆಲ್ಲ ಕೊಡ್ತಾ ಇದೀವಿ, ಆದ್ರೆ ಅವರು ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಡೋಂಟ್ ವರಿ, ಏನು ಹೆದರ್ಕೊಳೋದಿಕ್ ಹೋಗ್ಬೇಡ, ಇಟ್ ಈಸ್ ವೆರಿ ಕಾಮನ್, ನಾವು ಮಾಡೋ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ, ಇದು ಅವನಿಗೆ ಬಿಟ್ಟಿದ್ದು ಅಂತ ಹೇಳಿ ದೇವ್ರಿಗೆ ಹೇಳ್ತಾರೆ. ಅಜಿತ್ ಅವರು, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಲಚ್ಚಿ, ಬಟ್ ಅವ್ರ ಕಾನ್ಶಿಯಸ್ ಬಂದ ತಕ್ಷಣ ನನಗೆ ಕಾಲ್ ಮಾಡು. ಲಚ್ಚಿ ಅವರು, ಹೌದು ಅಣ್ಣ, 100% ನಾನು ನಿನಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತೀನಿ ಅಬ್ಸಲ್ಯೂಟ್ಲಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಅಜಿತ್ ಅವರು, ಸರಿ ಆಯ್ತಮ್ಮ, ನಾನು ಭಾಗ್ಯಮ್ಮ ಅವ್ರಿಗೆ ಪೆರಲ್ಗೆ ಅಡ್ಜಸ್ಟ್ ಮಾಡ್ಬೇಕು, ಅದೇ ರೀತಿ ಶಾರದತೆ ಬಗ್ಗೆ ಏನಾದ್ರು ತಿಳ್ಕೋಬೇಕು ಅಂತ ನಾನು ಇನ್ಫಾರ್ಮ್ ನ ಕಲೆ ಹಾಕ್ಬೇಕು, ನಾನು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ರೂಮ್ಗೆ ಹೋಗ್ತಾರೆ. ಅವರು, ಸಂಗೀತ ನನಗೂ ಕೂಡ ಆಫೀಸಿಗೆ ಲೇಟ್ ಆಗುತ್ತೆ, ನಾನು ಹೊರಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ದೇವಯಾನಿಯವರು ಕುತ್ತಲ್ನೆ, ಛೆ, ಎಲ್ಲರೂ ಕೂಡ ಒಂದೊಂದು ಮಾತಾಡಿ ನನಗೆ ಟೆನ್ಷನ್ ಕೊಟ್ಟೆ ಸಾಯಿಸ್ತಾ ಇದ್ದಾರೆ, ಈ ಟೈಮಲ್ಲಿ ಭದ್ರಾ ಆಚೆ ಇದ್ರೆ ತುಂಬಾ ಒಳ್ಳೇದಾಗಿರ್ತಿತ್ತು. ಇನ್ನು ಮನೆಯಲ್ಲಿ ಟೆನ್ಷನ್ ಅಲ್ಲಿ ಈ ಕಡೆ ಅಂಜು ಮತ್ತೆ ದೇವಯಾನಿ ಇರ್ತಾರೆ, ಈ ಕಡೆ ಸ್ಟೇಷನ್ ಅಲ್ಲಿ ಅಜಿತ್ ಚೇಂಬರ್ ಅಲ್ಲಿ ಅಜಿತ್ ಅವರು ಫೋನ್ ಮಾತಾಡ್ಕೊಂಡು, ಹಾ ಸರ್ ಎಕ್ಸಾಕ್ಟ್ಲಿ, ಅವ್ರಿಗೆ ಹುಷಾರಿಲ್ದಿರೋದ್ರಿಂದ ಹಾಸ್ಪಿಟಲ್ ವಾತಾವರಣಕ್ಕಿಂತ ಮನೆ ವಾತಾವರಣ ಇದ್ರೆ ತುಂಬಾ ಚೆನ್ನಾಗಿರ್ತಿತ್ತು, ಹೀಗೆ ಅವ್ರಿಗೆ ಏನಾದ್ರು ಪೆರಲ್ ನ ಅರೇಂಜ್ ಮಾಡ್ತು ಅಂತ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಮಾತಾಡ್ಬಿಟ್ಟು ಓಕೆ ಸರ್ ಆಯ್ತು ಅಂತ ಹೇಳಿ ಫೋನ್ ನ ಕಟ್ ಮಾಡ್ಬಿಟ್ಟು ಟೆನ್ಷನ್ ಅಲ್ಲಿ ಕೂತ್ಕೋತಾರೆ. ಅದನ್ನ ಗಮನಿಸಿದಂತಹ ಸತ್ಯ ಅವರು ಸುಮ್ನೆ ಕೂತಿರ್ತಾರೆ. ಇನ್ನು ಅಜಿತ್ ಅವರು ಈ ಸಾಗರ್ ಅಂತ PC ನ ಕರೆದ್ಬಿಟ್ಟು ಅವ್ರು ಬಂದ ತಕ್ಷಣ ಭಾಗ್ಯಮ್ಮ ಅವ್ರ ಹೆಸರಲ್ಲಿ ಒಂದು ಪೆರೋಲ್ ಅಪ್ಲಿಕೇಶನ್ ನ ರೆಡಿ ಮಾಡಿ ಇಷ್ಟು ಬೇಗ ಅಂತ ಹೇಳಿ ಕಳಿಸ್ತಾರೆ. ಇನ್ನು PC ಸರಿ ಸರ್ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅದೇ ಸಮಯ ಕರೆಕ್ಟ್ ಆಗಿ ಅಜಿತ್ ಅವ್ರಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಕಾಲ್ ಮಾಡ್ಬಿಟ್ಟು ಅಜಿತ್ ಅವ್ರಿಗೆ, ಹಲೋ ಅಜಿತ್, ನಾನು ಕಳ್ಸ ತಲುಪಿದ್ದೀನಿ, ಕಳ್ಸದ ಪೊಲೀಸ್ ಸ್ಟೇಷನ್ ಅಲ್ಲೇ ಇದ್ದೀನಿ, ಲೋಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಅಂತ ಹೇಳ್ತಿದ್ದಾಗೆ ಅಜಿತ್ ಅವರು, ಏನಾದ್ರು ರೀಡ್ ಸಿಕ್ತಾ? ಅವರು ಶಾರದನ್ ಡೀಟೇಲ್ಸ್ ಎಲ್ಲ ಪೊಲೀಸ್ ಕೊಟ್ಟಿದ್ದೀನಿ, ಹುಡುಕ್ತೀನಿ ಅಂತ ಹೇಳ್ತಿದ್ದಾರೆ. ರೀಡ್ ಸಿಕ್ಕಿದ್ರು ಕಾಲ್ ಮಾಡಿ ನಿನ್ಗೆ ತಿಳಿಸ್ತೀನಿ ಅಂತಿದ್ದಾಗೆ ಅಜಿತ್ ಅವರು, ಸರಿ ಮಾವ, ಯಾಕೋ ನಿಮ್ಮನ್ನ ಅಲ್ಲಿ ಬಿಟ್ಟು ಇಲ್ಲಿ ನಾನಿರೋದಕ್ಕೆ ಮನ್ಸಾಗ್ತಿಲ್ಲ, ಪರ್ಮಿಷನ್ ತಗೊಂಡು ನಾನು ನಿನ್ನ ಜಾಯಿನ್ ಆಗ್ತೀನಿ ಅಂತಿದ್ದಾಗೆ ಅಜಿತ್ ಮಾತ್ಗೆ ಈ ಕಡೆ ಶ್ರವಣ್ ಅವರು, ನೀನೇನ್ ಬರೋದಿಕ್ ಹೋಗ್ಬಿಡ, ಅಲ್ಲೇ ಇರು, ನಿಮ್ಮ ಮತ್ತೆ ಐ ಮೀನ್ ಶಾರದಾ ಅವ್ರ ಅಮ್ಮನ್ಗೆ ಸರಿಲ್ಲ, ನಿನ್ನ ಅಗತ್ಯ ಅಲ್ಲಿ ಇಲ್ಲಲ್ಲ, ಅಂಡ್ ಮೋರ್ ಓವರ್ ಹಿರಿ ಮಗನಾಗಿ ಅಂಜು ನಿಶ್ಚಿತಾರ್ಥ ನಿರ್ವಿಘ್ನವಾಗಿ ನಡೆಯೋ ಹಾಗೆ ನೋಡ್ಕೊಳೋದು ನಿನ್ ಜವಾಬ್ದಾರಿ ಇರ್ಲಿ ಅಂತಿದ್ದಾಗೇನೆ ಅಜಿತ್ ಅವರು, ಶೋರ್ ಮಾವ, ಬಟ್ ನಂದೊಂದು ರಿಕ್ವೆಸ್ಟ್, ದಿನ ನೀವು ಮನೆಗೆ ಬರ್ಬೇಕು, ಅದನ್ನ ನೀವು ಮರಿಬೇಡಿ. ಶ್ರವಣ್ ಅವರು, ಅಷ್ಟ್ರಲ್ಲಿ ನಮ್ ಶಾರದಾ ದೇವ್ರ ದಯದಿಂದ ಸಿಕ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಹೇಳಿ ಭಾವುಕರಾಗ್ತಾರೆ. ಅಜಿತ್ ಅವರು ಅದನ್ನ ಗಮನಿಸಿ, ಮಾವ ಖಂಡಿತ ಸಿಗ್ತಾರೆ, ಇಷ್ಟವಾಗಿರೋಣ ಅಂತಿದ್ದಾಗೇನೆ ಶ್ರವಣ್ ಅವರು, ಸರಿ ಕಣೋ ಅಜಿತ, ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ. ಭೂಮಿ ಅವರು ರೂಮ್ ಅಲ್ಲಿ ಕುತ್ಕೊಂಡು ವೀರಣ್ಣ ಭಾಗ್ಯಮ್ಮ ಅವ್ರ ಜೊತೆ ಇರುವಂತಹ ಒಂದು ಫೋಟೋನ ನೋಡ್ಕೊಂಡು ಅವ್ರ ಜೊತೆ ಕಳೆದಿರುವಂತಹ ಸುಂದರ ಕ್ಷಣಗಳನ್ನ ನೆನಪು ಮಾಡ್ಕೊಂಡು ಕಣ್ಣೀರ್ ಹಾಕ್ತಾ ಇರ್ತಾರೆ. ಇನ್ನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಂತಹ ಅಜಿತ್ ಅವರು ಭೂಮಿ ಅವ್ರನ್ನ ನೋಡ್ಬಿಟ್ಟು, ಭೂಮಿ ನೆನಪಾದ್ರ ಅಂತಿದ್ದಾಗೆ ಭೂಮಿ ಅವರು, ಆಗ್ಬೇಡ ಭೂಮಿ, ಅಮ್ಮನ್ಗೆ ಪೆರೋಲ್ ನ ಅಪ್ಲೈ ಮಾಡಿದೀನಿ. ಅವರು ಖುಷಿಯಾಗಿ ಎದ್ ನಿಂತ್ಕೊಂಡು, ಹೌದಾ ಸಾಹೇಬ್ರೆ, ಅಮ್ಮ ಯಾವಾಗ ಬರ್ತಾಳೆ ಅಂತಿದ್ದಾಗೇನೆ ಅಜಿತ್ ಅವರು, ಆದಷ್ಟು ಬೇಗ. ಸಾಹೇಬ್ರೆ ತುಂಬಾ ಥ್ಯಾಂಕ್ಸ್ ಅಂತಾರೆ. ಅಜಿತ್ ಅವರು, ಭೂಮಿ ಇದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್, ಇದು ನನ್ನ ಕರ್ತವ್ಯ. ಭೂಮಿ ಅವರು, ಸಾಹೇಬ್ರೆ ಅಮ್ಮ ಹೇಗಿದ್ದಾಳೆ ಅಂತ ಹೇಳಿ ನಾನು ಲಕ್ಷ್ಮಕ್ಕಂಗ್ ಕಾಲ್ ಮಾಡಿ ವಿಚಾರಿಸ್ಕೊತೀನಿ. ಕಾಲ್ ಮಾಡಿ ಲಕ್ಷ್ಮಕ್ಕ ಅವ್ರಿಗೆ ಮಾತಾಡ್ತಾರೆ ಭೂಮಿ ಅವರು. ಲಕ್ಷ್ಮಕ್ಕ ಅವರು, ಹಲೋ ಹೇಳು ಭೂಮಿ ಅಂತಿದ್ದಾಗೇನೆ ಭೂಮಿ ಅವರು ಅಮ್ಮ ಹೇಗಿದ್ದಾಳೆ ಅಂತ ಕೇಳಿದಾಗ ಲಕ್ಷ್ಮಕ್ಕ ಅವರು ತುಂಬಾ ಚೆನ್ನಾಗಿದ್ದಾರೆ, ಆದ್ರೆ ಇವಾಗ ಅವರು ಮಲ್ಕೊಂಡು ನಿದ್ದೆ ಮಾಡ್ತಿದ್ದಾರೆ ಹೇಳ್ತಿದ್ದಾಗೆ ಭೂಮಿ ಅವರು, ಅಕ್ಕ ಅಮ್ಮನ್ BP ಎಲ್ಲ ಈಗ ನಾರ್ಮಲ್ ಆಗಿದೆ ಅಲ್ವಾ? ಲಕ್ಷ್ಮಿ ಅವರು, ಹ್ಞೂ ಭೂಮಿ, ಈಗ ತಾನೇ ಡಾಕ್ಟರ್ ಬಂದು ಹೋದ್ರು, ಜ್ಯೂಸ್ ಕೊಟ್ಟಿದ್ದೀನಿ, ಅಮ್ಮ ಮಲಗಿದ್ದಾರೆ, ಏನ್ ಚಿಂತೆ ಮಾಡ್ಬೇಡ, ನಾನು ಇದನ್ನೆಲ್ಲ ನಾನು ನೋಡ್ಕೋತೀನಿ ಅಂತಿದ್ದಾಗೇನೆ ಭೂಮಿ ಅವರು, ಸರಿ ಲಕ್ಷ್ಮಕ್ಕ, ಏನಾದ್ರೂ ಇದ್ರೆ ನಂಗೆ ತಕ್ಷಣ ಫೋನ್ ಮಾಡಿ ಅಂತಿದ್ದಾಗೆ ಲಕ್ಷ್ಮಕ್ಕ ಅವರು, ಸರಿ ಆಯ್ತು, ಹುಷಾರಾಗಿದ್ದೆ ತಾನೆ, ಭಾಗ್ಯಮ್ಮನ್ ಬಗ್ಗೆ ಏನು ಆತಂಕ ಬೇಡ. ಭೂಮಿ ಅವರು, ಥ್ಯಾಂಕ್ಸ್ ಲಕ್ಷ್ಮಕ್ಕ ಅಂತಿದ್ದಾಗೆ ಲಕ್ಷ್ಮಕ್ಕ ಅವರು, ಅಯ್ಯೋ ಭೂಮಿ, ಇದಕ್ಕೆ ನಿನ್ನ ಥ್ಯಾಂಕ್ಸ್ ಹೇಳಿದ್ರೆ ನಾನು ನಿನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಿಲ್ಲ ಅಂತಿದ್ದಾಗೇನೆ ಭಾಗ್ಯಮ್ಮ ಅವ್ರಿಗೆ ಸ್ವಲ್ಪ ಎಚ್ಚರಾದಂಗ ಆಗುತ್ತೆ. ಅದನ್ನ ನೋಡಿದಂತಹ ಲಕ್ಷ್ಮಕ್ಕ ಅವರು, ಭಾಗ್ಯಮ್ಮ ಮಲಗಿದ್ದಾರೆ ಭೂಮಿ, ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ, ನಾನು ನಿನ್ಗೆ ಬೆಳಗ್ಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಫೋನ್ ಕಾಲ್ ನ ಕಟ್ ಮಾಡ್ತಾರೆ. ಇನ್ನು ಈ ಕಡೆ ಭೂಮಿ ಅವರು ಖುಷಿಯಾಗಿರೋದನ್ನ ನೋಡಿ ಅಜಿತ್ ಅವರು, ಅಮ್ಮ ಹೇಗಿದ್ದಾರೆ ಅಂತ ಕೇಳ್ತಿದ್ದಾಗೆ ಭೂಮಿ ಅವರು, ಹುಷಾರಾಗಿದ್ದಾರಂತೆ ಸಾಹೇಬ್ರೆ, ಅಮ್ಮನ್ BP ಕೂಡ ನಾರ್ಮಲ್ ಆಗಿದೆಯಂತೆ ಅಂತಿದ್ದಾಗೆ ಅಜಿತ್ ಅವರು, ಸಮಾಧಾನ ಆಯ್ತಾ, ಈಗ ಜಾಸ್ತಿ ಯೋಚನೆ ಮಾಡ್ಬೇಡ, ಆರಾಮಾಗಿ ಮಲ್ಕೋ, ಗುಡ್ ನೈಟ್ ಅಂತ ಹೇಳಿ ಅಜಿತ್ ಹೇಳಿದಾಗ ಭೂಮಿ ಅವರು ಗುಡ್ ನೈಟ್ ಹೇಳ್ತಾರೆ. ಇನ್ನು ಇಬ್ರು ಕೂಡ ಮಲ್ಕೋತಾರೆ. ಭೂಮಿ ಅವ್ರಿಗೆ ನಿದ್ದೆ ಬರ್ದನೆ ಒಳ್ಳಾಡಿ ಎದ್ದು ಬೆಡ್ ಮೇಲೆ ಕೂತ್ಕೋತಾರೆ. ಇನ್ನು ಈ ಕಡೆ ಮಲಗಿರುವಂತಹ ಅಜಿತ್ಗೆ ಎಚ್ಚರ ಆಗಿ ಈ ಕಡೆ ನೋಡಿದಾಗ ಭೂಮಿ ಅವ್ರು ಕೂತಿರೋದನ್ನ ನೋಡಿ, ಯಾಕೆ ಲೈಟ್ ಆನ್ ಆಗಿ ಇದೆಯಲ್ಲ, ನಿಮ್ಗೆ ನಿದ್ದೆ ಬಂದಿಲ್ವಾ ಅಂತ ಕೇಳ್ತಿದ್ದಾಗೆ ಭೂಮಿ ಅವರು ಅಳ್ತಿರೋದನ್ನ ನೋಡಿ ಅಜಿತ್ ಅವರು ಎದ್ದು ಕೂತ್ಕೊಂಡು, ಯಾಕೆ ಅಳ್ತಿದ್ಯಾ ಭೂಮಿ, ನೆನಪಾದ್ರ ಅವ್ರನ್ನ ನೀನು ನೋಡ್ಬೇಕು ಅಂತ ಅನ್ನಿಸ್ತಾ ಇದೆಯಾ? ಹತ್ಕೊಂಡು ಭೂಮಿ ಅವರು, ಸಾಹೇಬ್ರೆ ನನ್ ಜೀವನನೇ ಸರಿ ಇಲ್ಲ ಅಂತ ಅನ್ಸುತ್ತೆ ಸಾಹೇಬ್ರೆ, ನಾನು ಹೆತ್ತವ್ರು ಯಾರು ಅಂತ ನನಗ್ ಗೊತ್ತಿಲ್ಲ, ಹಾಗೆ ಅವ್ರು ಯಾಕೆ ನನ್ನ ಅಪ್ಪನ ಕೈಯಲ್ಲಿ ನನ್ನ ಒಪ್ಸಿದ್ರು ಅನ್ನೋ ವಿಷಯನೂ ಕೂಡ ನನಗ್ ಗೊತ್ತಿಲ್ಲ. ಅಪ್ಪ ಅಮ್ಮನೇ ನನ್ನ ಸರ್ವಸ್ವ ಅಂತ ನಾನು ಅನ್ಕೊಂಡಿದ್ದೆ, ಆದ್ರೆ ಆ ದೇವ್ರು ನನ್ನ ಅಪ್ಪನ್ನೇ ಕಿತ್ಕೊಂಡ್ಬಿಟ್ಟ. ಅಷ್ಟೇ ಅಲ್ಲ ಸಾಹೇಬ್ರೆ, ನಮ್ಮ ಅಪ್ಪನ್ ಕೊಲೆ ಮಾಡಿರುವಂತಹ ಸುಳ್ಳು ಆರೋಪನ ನಮ್ಮ ಅಮ್ಮನ ಮೇಲೆ ಯಾಕೆ ಹೊರಿಸ್ತಾ?
ಸಾಹೇಬ್ರೆ ಎಲ್ಲ ಕಷ್ಟನೂ ಆ ದೇವ್ರು ನನ್ನ ಒಬ್ಳಿಗೆ ಯಾಕೆ ಕೊಡ್ತಾ ಇದ್ದಾನೆ ಸಾಹೇಬ್ರೆ ಅವರು ಭೂಮಿ ಕಷ್ಟಗಳು ಮನುಷ್ಯನಿಗೆ ಬರದೆ ಮರಕ್ ಬರೋದಿಲ್ಲ. ಇನ್ನು ನಾವು ಆ ಕಷ್ಟಗಳನ್ನ ಎದುರಿಸಿ ನಿಲ್ಬೇಕು, ಅದೇ ಮನುಷ್ಯನ್ ಸಹಜ ಗುಣ. ನೋಡು ಭೂಮಿ, ಈ ನಿನ್ ಪ್ರಶ್ನೆಗಳಿಗೆ ಈಗ ನನ್ನ ಹತ್ರ ಉತ್ತರ ಇಲ್ಲದೆ ಇರ್ಬೋದು, ಆದ್ರೆ ಒಂದು ದಿನ ಈ ನಿನ್ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕೇ ಸಿಗುತ್ತೆ. ನಾನ್ ಮಾಡ್ತೀನಿ. ಅವತ್ತು ನಿನ್ ಕಣ್ಣಲ್ಲಿ ದುಃಖದಿಂದ ಕಣ್ಣೀರ್ ಬರೋದಿಲ್ಲ, ಸಂತೋಷದಿಂದ ಬರುತ್ತೆ. ಇದಕ್ಕೆ ನಾನು ನಿನಗೆ ಗ್ಯಾರಂಟಿ ಅಂತ ಅಜಿತ್ ಅವರು ಹೇಳ್ತಾರೆ. ಇನ್ನು ಅಜಿತ್ ಅವ್ರ ಮಾತಿಂದ ಈ ಕಡೆ ತುಂಬಾ ಮನಸ್ಸಿಗೆ ಖುಷಿಯಾದಂತಹ ಭೂಮಿಯವರು ಅವ್ರ ಕೈನ ಹಿಡ್ಕೊಂಡು ಅವರು ತೊಡೆ ಮೇಲೆ ಮಲ್ಕೊಂಡು ತನ್ನ ದುಃಖನ ತೋಡ್ಕೋತಾ ಇರ್ತಾರೆ. ಇನ್ನು ಅಜಿತ್ ಅವರು ಭೂಮಿಯ ಈ ಒಂದು ಮುಗ್ಧತೆನ ನೋಡಿ ಅವ್ರ ತಲೆ ಮೇಲೆ ಕೈ ಹಾಕಿ ಸರುತ್ತಾರೆ. ಭೂಮಿಗೆ ಸಮಾಧಾನ ಮಾಡುವಂತಹ ಪ್ರಯತ್ನನ ಅಜಿತ್ ಅವರು ಮಾಡ್ತಾ ಇರ್ತಾರೆ. ಅದೇ ರೀತಿ ಕುತ್ತಲೇನೆ ಅಜಿತ್ ಅವರು ಯೋಚನೆಯನ್ನು ಕೂಡ ಮಾಡ್ತಾ ಇರ್ತಾರೆ. ಇನ್ನು ಈ ಕಡೆ ಬೆಳಗಾಗುತ್ತೆ, ಮನೆಯಲ್ಲಿ ಎಲ್ಲರೂ ಕೂಡ ಫುಲ್ ಪ್ರಿಪೇರ್ ಆಗಿರ್ತಾರೆ. ಅದೇ ಸಮಯ ಕರೆಕ್ಟ್ ಆಗಿ ಒಂದು ಕಾರ್ ಕೂಡ ಮನೆಗೆ ಎಂಟ್ರಿ ಆಗುತ್ತೆ. ಅದನ್ನ ನೋಡಿದಂತಹ ಲಚ್ಚಿ ಅವರು, ಅಪ್ಪ ಅಮ್ಮ ಮನೆಯಲ್ಲಿ ಎಲ್ರು ಯಾರಿದ್ದೀರಾ, ಅಜಿತ್ ಭೂಮಿ ಅದಕ್ಕೆ ಎಲ್ರು ಬನ್ನಿ, ದೇವಯಾನಿ ಅತ್ತೆ ಎಲ್ರು ಬನ್ನಿ ಬನ್ನಿ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಈ ಕಡೆ ಗಣ್ಣವರು ಈ ಕಡೆ ಅಜಿತ್ ಮನೆಗೆ ಬಂದಿರ್ತಾರೆ. ಆ ಬಂದಿದ್ದನ್ನು ನೋಡಿ ಈ ಕಡೆ ರಾಮ್ ಅವರು ಎಲ್ರು ಮನೆಯಿಂದ ಹೊರಗಡೆ ಬಂದು ಕೈ ಮುಕ್ಕೊಂಡು ಈ ಕಡೆ ಅವ್ರನ್ನ ವೆಲ್ಕಮ್ ಮಾಡೋದಿಕ್ಕೆ ಅಂತ ಹೇಳ್ಬಿಟ್ಟು ಬರ್ತಾರೆ. ದೇವಯಾನಿ ಅವರು ಬನ್ನಿ ಬನ್ನಿ, ಪ್ರಯಾಣ ಎಲ್ಲ ಹೇಗಿತ್ತು ಅಂತಿದ್ದಾಗೆ ಚೆನ್ನಾಗಿತ್ತು ಅಂತ ಈ ಕಡೆ ಹೇಳ್ತಾರೆ. ಇನ್ನು ಈ ಕಡೆ ಲಚ್ಚಿ ಅವರು, ಇನ್ ಟೈಮ್ಗೆ ಈ ಬೆಂಗಳೂರು ಟ್ರಾಫಿಕ್ ಅಲ್ಲಿ ನೀವೇ ಕರೆಕ್ಟ್ ಟೈಮ್ಗೆ ಬಂದಿರೋದು ಅಂತಿದ್ದಾಗೇನೆ ಈ ಕಡೆ ಗಂಡಿನ ಕಡೆ ಅವ್ರ ಅಪ್ಪ ಹೇಳ್ತಾರೆ, ಇನ್ಸ್ಪೆಕ್ಟರ್ ಮನೆ ಅಂತ ಅಂದ್ರೆ ಡಿಸಿಪ್ಲಿನ್ ಕರೆಕ್ಟ್ ಆಗಿ ಇರ್ಬೇಕಲ್ವಾ ಸರ್ ಅಂತಿದ್ದಾಗೆ ರಾಮ್ ಅವರು, ಹೌದು ಸರ್ ಖಂಡಿತ ಸರ್, ಇವರು ನಮ್ಮ ಕುಟುಂಬದವರು, ಇವರು ನನ್ನ ಮಗ ಅಜಿತ್ ಅಂತಿದ್ದಾಗೆ ಈ ಕಡೆ ನಮಸ್ತೆ ಅಂತ ಹೇಳ್ತಾರೆ. ಇನ್ನು ಮುಂದಿನ ಭಾಗ ಏನಾಗುತ್ತೆ ಅಂತ ನೋಡೋದಾದ್ರೆ ಅಜಿತ್ ಅವರು, ನಮಸ್ತೆ ಅಮ್ಮ. ನಮಸ್ತೆ. ಅರೆ ಇಲ್ಲೇ ನಿಂತಿದ್ದೀರಲ್ಲ ರಾಮಣ್ಣ, ಅವಳು ಕರ್ಕೊಂಡ್ ಬನ್ನಿ. ಹೇಳು ಭೂಮಿ, ಅಮ್ಮ ಹೇಗಿದ್ದಾರೆ? ಹುಷಾರಾಗಿದ್ದಾರೆ ಭೂಮಿ, ಮಲಗಿದ್ದಾರೆ.